ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಈ ಮನುಷ್ಯನು ಪ್ರತಿನಿತ್ಯ ಬೆಳವಣಿಗೆಯನ್ನ ನಾವು ಆಗಬೇಕು ಅಂದ್ರೆ ಪ್ರತಿನಿತ್ಯ ಪ್ರಸಾದವನ್ನ ಮಾಡ್ತಾ ಇರ್ತೀವಿ. ಪ್ರಸಾದ ಅಂದಾಗ ನಮಗೆ ದೇವಸ್ಥಾನದಲ್ಲಿ ಕೊಡುವಂತಹ ಸ್ವಲ್ಪ ಸ್ವಲ್ಪ ಕೊಡ್ತಾರಲ್ಲ, ಅಷ್ಟೇ ಅಲ್ಲ, ಪ್ರತಿನಿತ್ಯವೂ ನಾವು ಊಟವನ್ನೇ ಪ್ರಸಾದವನ್ನಾಗಿ ಮಾಡ್ಕೋಬೇಕು ಅಂತ ಹೇಳ್ತಾರೆ ಶರಣರು. ಇಂತಹ ಊಟವನ್ನ ನಮಗೆ ಸಿಗ್ಬೇಕು ಅಂದ್ರೆ ಧಾನ್ಯಗಳಿಂದ ನಾವು ಅಡಿಗೆಯನ್ನ ತಯಾರು ಮಾಡ್ತೀವಿ. ಈ ಧಾನ್ಯಗಳನ್ನ ಬೆಳೆಯೋದು ಎಲ್ಲಿ ಅಂತಂದ್ರೆ ಹೊಲದಲ್ಲಿ ನಾವು ಧಾನ್ಯಗಳನ್ನ ಬೆಳಿಬೇಕಾದ್ರೆ ಇಂತಹ ಒಂದು ಹೊಲವನ್ನ ನಾವು ಧಾನ್ಯವನ್ನ, ಹೊಲ ಇರುತ್ತೆ, ಈಗ ಭೂಮಿ ಇರುತ್ತೆ, ಹೋಗ್ಬಿಟ್ಟು ನಾವು ಬೀಜವನ್ನ ಬಿತ್ತಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಹೊಲವನ್ನ ಏನ್ ಮಾಡ್ಬೇಕು, ಹಸನ ಮಾಡ್ಬೇಕು, ಅದನ್ನ ಸ್ವಚ್ಛ ಮಾಡ್ಬೇಕು, ಉಳ್ಮೆ ಮಾಡ್ಬೇಕು, ಆಮೇಲೆ ಬೀಜವನ್ನ ಬಿತ್ತಬೇಕು. ಅದೇ ರೀತಿಯಾಗಿ ಮನುಷ್ಯನ ಜೀವನವೂ ಸಹ ಒಂದು ಬರಡು ಭೂಮಿಯ ಹಾಗೆ ನಮ್ಮ ಈ ಒಂದು ಜೀವಾತ್ಮ ಇರುತ್ತೆ. ಇಂತಹ ಬರಡು ಭೂಮಿಯಾಗಿರುವತಕ್ಕಂತಹ ಈ ಒಂದು ಜೀವಾತ್ಮ ವಿಕಾಸ ಆಗ್ಬೇಕಪ್ಪ ಅಂತಂದ್ರೆ ಇದಕ್ಕೆ ಮಂತ್ರವನ್ನ ಬಿತ್ಕೋಬೇಕು ಅಂತ ಹೇಳ್ಬಿಟ್ಟು ಬಸವಣ್ಣವರು ನಮ್ಮೆಲ್ಲರಿಗೂ ತಿಳಿಸ್ತಾರೆ. ಹಾಗಾದ್ರೆ ಯಾವ ಮಂತ್ರವನ್ನ ನಾವು ಬಿತ್ಕೋಬೇಕಪ್ಪ ಅಂದ್ರೆ ಲಿಂಗಾಯತ ಧರ್ಮದಲ್ಲಿ ವಿಶೇಷವಾಗಿ ಒಂದು ಗುರು ಮಂತ್ರ, ಇನ್ನೊಂದು ದೇವ ಮಂತ್ರ ಅಂತ ಹೇಳ್ತೀವಿ. ಗುರು ಮಂತ್ರವನ್ನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಂಬ ಒಂದು ಮಂತ್ರವನ್ನ, ದೇವ ಮಂತ್ರವನ್ನ ಓಂ ನಮಃ ಶಿವಾಯ ಎಂಬ ಒಂದು ದೇವ ಮಂತ್ರವನ್ನ ಪ್ರತಿಯೊಬ್ಬರು ನಮಗೆ ಸುಖನೇ ಬರಲಿ, ಕಷ್ಟನೇ ಬರಲಿ, ಏನೇ ಬರಲಿ, ಯಾವಾಗಲೂ ನಾವು ಪರಮಾತ್ಮನ ನೆನಹನ್ನ ಮಾಡಬೇಕು ಅಂದ್ರೆ ಮಂತ್ರವನ್ನ ಪಠಿಸ್ತಾ ಹೋದಾಗ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ದುಗುಡಗಳು, ದುಮ್ಮಾನಗಳು, ಮನಸ್ಸಿನಲ್ಲಿರ್ತಕ್ಕಂತಹ ಗೊಂದಲಗಳು ನಿವಾರಣೆ ಆಗುತ್ತೆ. ಅದಕ್ಕೆ ಗುರು ಬಸವಣ್ಣನವರು ತಮ್ಮ ಒಂದು ವಚನ ಸಂದೇಶದಲ್ಲಿ ನಮಗೆ ಒಂದು ಹೇಳ್ತಾರೆ, ಓಂ ನಮಃ ಶಿವಾಯ ಎಂಬ ನಾಮದ ಬೀಜವ ನಾಲಿಗೆ ತುದಿಯಲ್ಲಿ ಬಿತ್ತೀರಯ್ಯ ಅಂತ ಹೇಳ್ತಾರೆ. ಅಂದ್ರೆ ನಾವು ಯಾವಾಗ್ಲೂ ಓಂ ನಮಃ ಶಿವಾಯ ಎಂಬ ನಾಮದ ಬೀಜ ಅಂತ ಹೇಳ್ತಾರೆ. ಅಂದ್ರೆ ಪರಮಾತ್ಮ ಅಂತ ಅಂದ್ರೆ ಸೃಷ್ಟಿಯನ್ನ ಮಾಡಿದಂತಹ ಆ ಒಂದು ದಿವ್ಯ ಚೇತನವನ್ನ ನಾವು ಅರಿಬೇಕು. ದಿವ್ಯ ಚೇತನದ ಜೊತೆಗೆ ನಾವು ನಿರಂತರ ಸಂಪರ್ಕವನ್ನ, ಪರಮಾತ್ಮನ ಸಂಪರ್ಕವನ್ನ ನಾವು ಹೊಂದ್ಬೇಕಪ್ಪ ಅಂದ್ರೆ ಅದಕ್ಕೆ ನಾಮದ ಒಂದು ಓಂ ನಮಃ ಶಿವಾಯ ಬೀಜವನ್ನ ಬಿತ್ಕೋಬೇಕು. ಹೇಗೆ ಬಿತ್ಕೋಬೇಕು ಅಂದ್ರೆ ಈ ಜೀವನದಲ್ಲಿ ನಾವು ಆಹಾರವನ್ನ ತಯಾರು ಮಾಡ್ಬೇಕಾದ್ರೆ ಹೊಲವನ್ನ ಹೇಗೆ ನಾವು ಕೃಷಿ ಮಾಡ್ತೀವಲ್ವ, ಹಾಗೆಯೇ ಈ ದೇಹವನ್ನು ನಾವು ಕೃಷಿಯನ್ನ ಮಾಡಬೇಕು ಅಂತ ತಿಳಿಸ್ತಾರೆ. ಹೇಗೆ ನಾವು ಕೃಷಿಯನ್ನ, ಹೇಗೆ ಭೂಮಿಯನ್ನ ಅವ್ರು ಹೇಳ್ತಾರೆ, ಹೃದಯ ಒಲವ ಮಾಡಿ, ಮನವ ನೇಗಿಲ ಮಾಡಿ, ಶ್ವಾಸಕೋಶಗಳೆಂಬ ಎರಡೆತ್ತುಗಳ ಹೂಡಿ, ಜ್ಞಾನೋದಯವೆಂಬ ಹಗ್ಗ ಕಣ್ಣಿಯ ಮಾಡಿ, ನಿರ್ಮಲವೆಂಬ ಕುಂಟೆ ಒಡೆಯಿರಯ್ಯ ಅಂತ ಹೇಳ್ತಾರೆ. ಅಂದ್ರೆ ನಾವು ಈ ಹೃದಯವನ್ನ ಹೊಲವನ್ನಾಗಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಹೃದಯ ಹೇಗಿರ್ಬೇಕು ಅಂದ್ರೆ ಪರಿಶುದ್ಧವಾಗಿರ್ಬೇಕು. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ಕಲ್ಮಶಗಳು ಇರಬಾರ್ದು ಅಂತ ಹೇಳ್ತಾರೆ. ಮನಸ್ಸನ್ನ ನೇಗಿಲನ್ನಾಗಿ ಮಾಡ್ಕೋಬೇಕಂದ್ರೆ, ಈಗ ಹೊಲದಲ್ಲಿ ಕಂಟೆಗಳು, ದೊಡ್ಡ ದೊಡ್ಡ ಎಂಟೆ ಎಲ್ಲ ಇತ್ತು ಅಂದ್ರೆ ನೇಗಲನ್ನ ಮಾಡ್ಕೊಂಡ್ಬಿಟ್ಟು ಹೊಡಿತಾರೆ, ಮಣ್ಣ ಆಗ್ಲಿ ಅಂತ. ಹಾಗೆ ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿರ್ತಕ್ಕಂತಹ ಅವಗುಣಗಳು ಅಂತ ಹೇಳ್ತೀವಿ. ಕೋಪ, ಸಿಟ್ಟು, ಹೊಟ್ಟೆ ಕಿಚ್ಚು, ಮತ್ತೆ ಇನ್ನೊಬ್ರು ನೋಡಿ ಅಸೂಯೆ ಪಟ್ಕೊಳ್ಳೋದು, ಇದೆಲ್ಲವೂ ಸಹ ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿರುವಂತಹ ಅವಗುಣಗಳು. ಇಂತಹವುಗಳನ್ನ ನಾವೇನ್ ಮಾಡ್ಬೇಕು, ನೇಗಿಲಾಗಿ, ಹೇಗೆ ಮನಸ್ಸನ್ನ ನಾವು ನೇಗಿಲನ್ನಾಗಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಂದ್ರೆ ಈ ಮನಸ್ಸನ್ನ ಘನಮನವನ್ನಾಗಿ ಮಾಡ್ಕೋಬೇಕು. ಹೇಗೆ ನಾವು ಘನಮನವನ್ನಾಗಿ ಮಾಡ್ಕೋಬೇಕು ಅಂತ ಅಂದ್ರೆ ನಮ್ಮಲ್ಲಿರ್ತಕ್ಕಂತಹ ವಿಷಯ ವಾಸನೆಗಳನ್ನ
ಮತ್ತೆ ನಮ್ಮಲ್ಲಿರ್ತಕ್ಕಂಥ ಹೀನ ಚಿಂತನೆಯನ್ನ ಮೊಟ್ಟ ಮೊದಲು ನಾವು ಬಿಡ್ಬೇಕಾಗತ್ತೆ. ಅಂದ್ರೆ ಮನಸ್ಸಿಗೆ ಸಂಸ್ಕಾರವನ್ನ ಕೊಡ್ಬೇಕು. ಪ್ರತಿಯೊಬ್ಬರು ಮನಸ್ಸು ಹೇಗೆ ಮಾಡುತ್ತೆ ಅಂದ್ರೆ ಇದು ತುಂಬಾ ತುಂಬಾ ಚಂಚಲ. ಇಂತಹ ಚಂಚಲವಾಗಿರ್ತಕ್ಕಂತಹ ಮನಸ್ಸನ್ನ ನಾವು ಒಂದು ಕಡೆ ಕೇಂದ್ರೀಕರಿಸ್ಬೇಕು ಅಂತಾನೆ ಗುರು ಬಸವಣ್ಣನವರು ನಮಗೆ ಶಿವಯೋಗವನ್ನ ಮಾಡ್ಲಿಕ್ಕೆ ಹೇಳ್ತಾರೆ. ಅಂದ್ರೆ ಈ ಶಿವಯೋಗ, ಅದಕ್ಕೆ ಹಾಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿನಿಂದೊಡೆ ಮನ ನಿಲ್ಲುವುದು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಮನಸ್ಸನ್ನ ನಾವು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ತ್ರಾಟಕ ಯೋಗವನ್ನ ಮಾಡ್ತಾ ಮಾಡ್ತಾ ಮನಸ್ಸನ್ನ ನಾವು ಉನ್ನತೀಕರಣ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇಂತಹ ಮನಸ್ಸನ್ನ ನಾವು ಏನ್ ಯಾವಾಗ್ಲೂ ಶರಣರ ಚಿಂತನೆಗಳನ್ನ, ಜ್ಞಾನಾಮೃತವನ್ನ ಓದ್ತಾ ಹೋದಾಗ ಚಿಂತನೆಯನ್ನ ಮಾಡ್ತಾ ಹೋದಾಗ ನಮ್ಮ ಮನಸ್ಸು ಅನ್ನೋದು ಘನ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಈ ಒಂದು ಒಲವನ್ನ ಶ್ವಾಸಕೋಶವೆಂಬ ಎರಡೆತ್ತುಗಳ ಹೂಡಿ ಜ್ಞಾನೋದಯವೆಂಬ ಹಗ್ಗ ಕಣ್ಣಿಯ ಮಾಡಿ ನಿರ್ಮಲವೆಂಬ ಕುಂಟೆ ಒಡೆಯಿರಯ್ಯ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಮನಸ್ಸನ್ನ ನಿರ್ಮಲವಾಗಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಎಷ್ಟು ನಿರ್ಮಲ ಆಗಿರ್ಬೇಕು ಅಂದ್ರೆ ಒಂದ್ ಕಡೆ ಹೇಳ್ತಾರೆ, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ಅಂತ ಹೇಳ್ತಾರೆ. ಅಂದ್ರೆ ಸ್ಫಟಿಕ ಹೇಗೆ ಒಳ ಮತ್ತು ಹೊರಗು ಒಂದೇ ಆಗಿರುತ್ತಲ್ಲ, ಹಾಗೆ ನಮ್ಮ ಮನಸ್ಸು ಸಹ, ನಮ್ಮ ಹೃದಯ, ನಮ್ಮ ಎಲ್ಲ ಅಂಗಾಂಗಗಳು ಸಹ ಪರಿಶುದ್ಧವಾಗ್ಬೇಕು ಅಂತ ಹೇಳ್ತಾರೆ. ಆ ರೀತಿ ನಮ್ಮ ಫಸ್ಟು ನಾವು ಪರಮಾತ್ಮನನ್ನ, ನಮಗೆ ನಮ್ಮ ಶರೀರ, ನಾವು ಹೇಳ್ತೀವಿ ಪ್ರತಿಯೊಬ್ಬರಲ್ಲೂ ಪರಮಾತ್ಮ ಇದ್ದಾನೆ. ಇಂತಹ ಪರಮಾತ್ಮ ನಮ್ಮ ದೇಹದಲ್ಲಿದ್ದಾನೆ ಅಂದ್ರೆ ನಮ್ಮ ಮನಸ್ಸು ಅನ್ನೋದು ಹೇಗೆ ಇರ್ಬೇಕು, ಪರಮಾತ್ಮ ನಮ್ಮ ಮನೆಗೆ ಬರ್ಬೇಕು ಅಂದ್ರೆ ಹೇಗೆ ನಾವು ನಮ್ಮ ಹೃದಯವನ್ನ ನಾವು ಸ್ವಚ್ಛ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ತಾರೆ. ಆಮೇಲೆ ಮದ ಮತ್ಸರವೆಂಬ ಮರಗಳ ಕಡಿಯುತ್ತಾ ಕಾಮ ಕ್ರೋಧವೆಂಬ ಕಳೆಯನ್ನೇ ಕಿತ್ತು ಪಂಚೇಂದ್ರಿಯಗಳ ಮಂಚಿಕೆಯನ್ನೇ ಹೂಡಿ ಚಂಚಲವೆಂಬ ಪಕ್ಷಿ ಒಡೆಯಿರಯ್ಯ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಲ್ಲೂ ನಾವು ಅರಿಷಡ್ವರ್ಗಗಳು ಅಂತ ಹೇಳ್ತೀವಿ. ಯಾವ್ಯಾವ್ದು? ಕಾಮ, ಕ್ರೋಧ, ಮೋಹ, ಮದ, ಮತ್ಸರ. ಈ ಒಂದು ಅರಿಷಡ್ವರ್ಗಗಳನ್ನ ಎಂಬ ಮರಗಳನ್ನ ಕಡಿಬೇಕು ಅಂತ ಹೇಳ್ತಾರೆ. ಅಂದ್ರೆ ಅರಿಷಡ್ವರ್ಗಗಳು ಕೇವಲ ನಮಗೆ ಗಿಡವಾಗಿ ಇರಲ್ಲ, ನಮ್ಮ ಮನಸ್ಸಿನಲ್ಲಿ ಮರಗಳ ಹೇಗೆ ದೊಡ್ಡ ದೊಡ್ಡ ಮರಗಳು ಹೇಗಿರ್ತವಲ್ಲ, ಹಾಗೆ ಇವು ನಮ್ಮ ಶರೀರಕ್ಕೆ ಅಂಟಿಕೊಂಡಿರ್ತಕ್ಕಂಥ ಈ ಒಂದು ಮರಗಳನ್ನ ನಾವು ಕಡಿಬೇಕು. ಅರಿಷಡ್ವರ್ಗಗಳು ಎಂಬ ಮರಗಳನ್ನ ನಾವು ಕಡಿತಾ ಹೋಗ್ಬೇಕು ಅಂತ ಹೇಳ್ತಾರೆ. ಹಾಗೆ ಕಡಿತಾ ಪಂಚೇಂದ್ರಿಯವೆಂಬ ಕಾಮಕ್ರೋಧವೆಂಬ ಕಳೆಯನ್ನೇ ಕೀಳ್ಬೇಕು. ನಮ್ಮಲ್ಲಿ ಹುಟ್ಟಿರ್ತಕ್ಕಂತಹ, ಯಾವಾಗ ನಮ್ಮಲ್ಲಿ ಕಾಮ ಅಂತಂದ್ರೆ ಬಯಕೆ, ಕಾಮ ಅಂದ್ರೆ ಇವತ್ ನಮಗೆ ಏನೋ ಒಂದು ಚಿಕ್ಕ ಮಕ್ಳಿದ್ದಾಗ ಚಾಕ್ಲೇಟ್ ಕೊಟ್ರೆ ಆಸೆ ಆಗುತ್ತೆ, ದೊಡ್ಡವರಾದಾಗ ಹಣವನ್ನ ಕೊಟ್ರೆ ಆಸೆ ಆಗುತ್ತೆ, ಅದಕ್ಕೂ ದೊಡ್ಡವರಾದಾಗ ಆಸ್ತಿ ಬೇಕು, ಸಂಪತ್ ಬೇಕು ಅನ್ನೋದು ಆಸೆ ಬರ್ತಾ ಹೋಗುತ್ತಂದ್ರೆ ಇಂಥ ಒಂದು ಬಯಕೆಗಳನ್ನ ಎಷ್ಟು ಬೇಕೋ ಅಷ್ಟನ್ನೇ ನಾವು ಬೇಕು ಅಂತ ಬಯಸ್ತಾ ಅತಿಯಾಗಿ ಬಯಸೋದು ಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಹಾಗೆ ನಮ್ಮ ಮನಸ್ಸನ್ನ ನಾವು ಕಾಮ ಕ್ರೋಧಗಳನ್ನ ಕಡಿಬೇಕು. ಆಮೇಲೆ ಪಂಚೇಂದ್ರಿಯಗಳ ಮಂಚಿಕೆಯನ್ನೇ ಹೂಡಿ ಚಂಚಲವೆಂಬ ಪಕ್ಷಿ ಒಡೆಯಿರಯ್ಯ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಮನಸ್ಸು ಏನಪ್ಪಾ ಅಂತಂದ್ರೆ, ಮನಸ್ಸು ಒಂದೇ ಕೆಲಸ ಮಾಡಲ್ಲ, ಕೇವಲ ಮನಸ್ಸು ಒಂದೇ ಮಾಡಲ್ಲ, ಅದ್ರ ಜೊತೆಗೆ ಪಂಚ ಇಂದ್ರಿಯಗಳು ಸೇರ್ಕೋಬೇಕು. ಯಾವ್ಯಾವ್ದು ಪಂಚ ಇಂದ್ರಿಯಗಳ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇವು ಪಂಚ ಇಂದ್ರಿಯಗಳು ಅಂತ ಹೇಳ್ತೀವಿ. ಕೇವಲ ಕಣ್ಣಷ್ಟೇ ನೋಡ್ತಾ ಇದ್ರೆ, ಮನಸ್ಸು ಎಲ್ಲೋ ಇದ್ರೆ ಕೆಲಸ ಆಗಲ್ಲ. ಕಣ್ಣು ಮತ್ತು ಮನಸ್ಸು, ದೇಹ ಮತ್ತೆ ಕಣ್ಣು, ಇಲ್ಲಿ ನಾವು ಪ್ರವಚನ, ಕಿವಿ ಏನ್ ಮಾಡ್ಬೇಕು, ಪ್ರವಚನ ಕೇಳ್ತಾ ಇರ್ಬೇಕು, ದೇಹ ಇಲ್ಲ ಇರ್ಬೇಕು. ಅವಾಗ ಮನಸ್ಸು ಮತ್ತು ಇಂದ್ರಿಯಗಳು ಎರಡೂ ಸೇರಿದಾಗ ಮಾತ್ರ ನಮಗೆ ವಿಷಯವನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂದ್ರೆ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಇಂಥ ಪಂಚ ಇಂದ್ರಿಯಗಳನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ನಮ್ಮ ವಶದಲ್ಲಿಟ್ಕೋಬೇಕು. ಅವುಗಳು ಹೇಳ್ದಂಗೆ ನಾವು ಕೇಳ್ತಾ ಹೋಗ್ಬಾರ್ದು. ಅವುಗಳು ಹೇಳ್ತಾ ಇದ್ದಾಗ ನೋಡಿ, ಸೋಮಾರಿತನ ಮಾಡ್ಕೊಳ್ಲಿಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗಿಲ್ಲ. ಬೆಳಗ್ಗೆ ನಾವು ಬೇಗ ಹೇಳ್ಬೇಕು ಅಂದ್ರೆ ಕಷ್ಟ ಪಡ್ಬೇಕು, ಧ್ಯಾನ ಮಾಡ್ಬೇಕು ಅಂದ್ರೆ ಕಷ್ಟ ಪಡ್ಬೇಕು, ಯೋಗಾಸನ ಮಾಡ್ಬೇಕು ಅಂದ್ರೆ ಕಷ್ಟ ಪಡ್ಬೇಕು, ಉಪವಾಸ ಮಾಡ್ಬೇಕು ಅಂದ್ರೆ
ಕಷ್ಟ ಪಡ್ಬೇಕು. ಇದ್ಯಾವುದು ಬೇಡಪ್ಪ, ಯಾವಾಗೋ ಎದ್ದೆ, ಯಾವಾಗೋ ಊಟ ಮಾಡಿದೆ, ಯಾವಾಗೋ ನಿದ್ದೆ ಮಾಡಿದೆ ಅಂದ್ರೆ ನಮಗೆ ಇದಕ್ಕೇನು ಕಷ್ಟವನ್ನೇ ಪಡ್ಬೇಕಾಗಿರಲ್ಲ. ಅದಕ್ಕೆ ಯಾವಾಗ್ಲೂ ನಾವು ಒಳ್ಳೇದನ್ನ ಮಾಡ್ಬೇಕು, ಒಳ್ಳೇದನ್ನ ಚಿಂತನೆಯನ್ನ ಮಾಡ್ಬೇಕು. ಅದಕ್ಕೆ ಸ್ವಲ್ಪ ನಾವು ಕಷ್ಟಪಟ್ಟಾಗ ಮಾತ್ರ ಸಾಧನೆ ಅನ್ನೋದು ಸಾಧ್ಯ ಆಗುತ್ತೆ. ಅದಕ್ಕೆ ಇಂತಹ ಮನಸ್ಸನ್ನ ನಾವು ಘನಮನವನ್ನಾಗಿ ಮಾಡ್ಕೊಂಡು ನಮ್ಮ ಏನ್ ಮಾಡ್ಬೇಕು, ನಮ್ಮ ಆಯುಷ್ಯವನ್ನ ವೃದ್ಧಿ ಮಾಡ್ಕೊಳಕ್ಕೆ, ನಮ್ಮ ಜ್ಞಾನವನ್ನ ವೃದ್ಧಿ ಮಾಡ್ಕೊಳಕ್ಕೆ ಸಹಾಯ ಆಗುತ್ತೆ. ಹಾಗೆ ಹೇಳ್ತಾರೆ, ಉದಯಾಸ್ತಮಾನವೆಂಬ ಎರಡು ಕೋಳಗದಲ್ಲಿ ಆಯುಷ್ಯವೆಂಬ ರಾಶಿ ಕಳೆಯುತ್ತಿದೆ. ಸ್ವಾಮಿ ಶ್ರೀ ಕೂಡಲ ಸಂಗನ ನೆನೆದರೆ ಹುಟ್ಟು ಸಾವು ಎಂಬುದಿಲ್ಲವಯ್ಯ ಅಂತ ಹೇಳ್ತಾನೆ. ಅಂದ್ರೆ ಇದು ಮನುಷ್ಯನಿಗೆ ತುಂಬಾ ಆಯುಷ್ಯ ಅನ್ನೋದು ಕ್ಷಣಿಕ. ಇವಾಗ ಬದುಕಿರುವುದು ನಿಜ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನಾವೇನಾಗ್ತೀವೋ ಗೊತ್ತಿಲ್ಲ, ನಾಳೆ ಏನಾಗ್ತೀವೋ ಗೊತ್ತಿಲ್ಲ. ಇರುವಂತಹ ಒಂದು ಸ್ವಲ್ಪವಾದ ಒಂದು ಜೀವನದಲ್ಲಿ ನಾವ್ ಏನಾದ್ರೂ ಒಂದು ಸಾಧನೆಯನ್ನ ಮಾಡ್ಬೇಕು ಅಂದ್ರೆ ಕೆಲವೊಂದು ನಮ್ಮಲ್ಲಿರ್ತಕ್ಕಂತಹ ಕೆಟ್ಟ ಗುಣಗಳನ್ನ ನಾವು ಏನ್ ಮಾಡ್ಬೇಕು, ಬಿಡ್ಬೇಕು ಅಂತ ಹೇಳ್ತಾರೆ. ಆಯುಷ್ಯ ಒಂದ್ ಟಿಕ್ ಅಂತ ಅಂದಾಗ ನಮ್ಮ ಆಯುಷ್ಯ ಕಡಿಮೆ ಆಯ್ತು. ನಾವು ಬರ್ತಡೇ, ನಾವು ಹುಟ್ಟು ಹಬ್ಬವನ್ನ ಆಚರಣೆ ಮಾಡ್ಕೊಂತ ಇರ್ತೀವಿ, ಮಾಡ್ಕೊಳ್ತಾ ಇರ್ತಾರೆ. ಅವಾಗ ಹುಟ್ಟು ಹಬ್ಬವನ್ನ ಆಚರಣೆಯನ್ನ ಮಾಡ್ತಾ ಇರ್ಬೇಕಾರೆ ನಾವು ಸಂತೋಷ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಆವಾಗ ಅದಕ್ಕೂ ನಮ್ಮ ಮನಸ್ಸಿನಲ್ಲಿ ಈಗ ನಮ್ಗೆ 1 ವರ್ಷ ಕಡಿಮೆ ಆಯ್ತು, 1 ವರ್ಷ ಕಡಿಮೆ ಆಯ್ತು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಗುತ್ತೆ. ಯಾಕೆಂದ್ರೆ ನಮಗೆ ಒಂದು 40, 70, ಈಗಿನ ನಾವು ಸರಾಸರಿ ನೋಡ್ಕೊಂಡ್ರೆ ಒಂದು 70 ವರ್ಷ ಮನುಷ್ಯನ ಒಂದು 70ರಿಂದ 80 ಅನ್ಕೋಬಹುದು ಆಯುಷ್ಯ. ಇದರಲ್ಲಿ 40 ವರ್ಷವನ್ನ ನಾವು ಮಲಗಿ ಕಳೀತಾ ಇರ್ತೀವಿ. ಇನ್ನ ಒಂದು ಬಾಲ್ಯ ಜೀವನವನ್ನ ಒಂದು 5-6 ವರ್ಷ ಬಾಲ್ಯ ಜೀವನ ಕಳಿತೀವಿ. ಮತ್ತೆ ಊಟ ಮಾಡಕ್ಕೆ, ನಿದ್ದೆ ಮಾಡಕ್ಕೆ ಅದಕ್ಕೊಂದ್ ಸ್ವಲ್ಪ ಕಳೀತಾ ಹೋಗ್ತೀವಿ, ಎಷ್ಟೋ ನಾವು ಇಷ್ಟೊಳ್ಳೆ. ಹಾಗೆ ನಾವು ಕಳೀತಾ ಹೋದಾಗ ನಮಗೆ ಉಳಿಯುವಂತ ವಯಸ್ಸು ಎಷ್ಟಪ್ಪ ಅಂದ್ರೆ ತುಂಬಾ ಕಡಿಮೆ. ನಾವು ಲೆಕ್ಕ ಮಾಡಿದ್ರೆ ಒಂದ್ 4ರಿಂದ 5 ವರ್ಷ ಇರ್ಬೋದು. ವೃದ್ಧಾಪ್ಯ ಬಂತು ಅಂದ್ರೆ ನಮಗೆ ಅವಾಗ ವಯಸ್ಸಾಯ್ತು ಅಂದ್ರೆ ಏನನ್ನೂ ಸಹ ಕುತ್ಕೊಳ್ಳಕ್ಕೆ ಸಹ ಶಕ್ತಿ ಇರಲ್ಲ. ಬೆನ್ನೋವು, ಕಾಲ್ ನೋವು, ಕೈ ನೋವು, ಎಲ್ಲಾ ನೋವುಗಳು ನಮಗೆ ಬಾಧಿಸ್ತಾ ಇರ್ತಾವ. ಅಂತ ಟೈಮ್ ನಲ್ಲಿ ನಾವು ಸಾಧನೆಯನ್ನ ಮಾಡ್ತೀವಿ ಅಂದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಯಾವಾಗ್ಲೂ ನಾವು ಯಾವಾಗ ಗಟ್ಟಿ ಇದೀವಿ, ನಮ್ಮ ಮನಸ್ಸು ಯಾವಾಗ ಇವಾಗ ಕುತ್ಕೊಳ್ಳಕ್ ಶಕ್ತಿ ಇದೆ, ಮನಸ್ಸು ಘನಮನವಾಗಿದೆ, ಇರುವಂತಹ ಒಂದು ಕ್ಷಣವನ್ನ ನಾವು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಜೀವನದಲ್ಲಿ ಉದಯಾಸ್ತಮಾನವೆಂಬ ಎರಡು ಕೋಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆಯುತ್ತಿದೆ. ನಮ್ಮ ಆಯುಷ್ಯ ಯಾವಾಗಾದ್ರೂ ತೀರ್ಬೋದು, ಯಾವತ್ತು ಅಂತ ಗೊತ್ತಿಲ್ಲ. ಆ ಆಯುಷ್ಯ ತೀರೋದಕ್ಕೂ ಮುಂಚೆ ನಾವೇನ್ ಮಾಡ್ಬೇಕು ಅಂದ್ರೆ ಪರಮಾತ್ಮನನ್ನ ನಾವು ನೆನಿಬೇಕು ಅಂತ ಹೇಳ್ತಾರೆ. ಇವಾಗ ನಾವೆಲ್ಲಾದ್ರೂ ಹೋಗ್ತಾ ಇರ್ತೀವಿ, ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಿಗ್ನಲ್ ನಲ್ಲಿ ನಿಂತಿರ್ತೀವಿ. ರೆಡ್ ಸಿಗ್ನಲ್ ಸಿಕ್ಕಾಗ ನಿಂತಿರ್ತೀವಿ, ಗ್ರೀನ್ ಸಿಗ್ನಲ್ ಸಿಕ್ಕಾಗ ಹೋಗ್ತಾ ಇರ್ತೀವಿ. ಆದ್ರೆ ಈ ಒಂದು ರೆಡ್ ಸಿಗ್ನಲ್ ಸಿಕ್ಕಾಗ 1 ನಿಮಿಷ ಇರುತ್ತೆ, ಕೆಲವು ಕಡೆ 3 ನಿಮಿಷ 2 ನಿಮಿಷ ಇರ್ಬೋದು ಟ್ರಾಫಿಕ್ ಜಾಮ್ ಆಯ್ತು ಅಂದ್ರೆ. ಪಕ್ಕದವ್ರ ಜೊತೆ ನಾವೇನ್ ಮಾಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಹೇಗೋ ಮಾಡ್ತೀವಿ. ಆದ್ರೆ ಎಲ್ಲಿ ತನಕ 1 ನಿಮಿಷ 2 ನಿಮಿಷ. ಆದ್ರೆ ಗ್ರೀನ್ ಸಿಗ್ನಲ್ ಬಿಟ್ಟ ತಕ್ಷಣ ನಾವು ಮುಂದೆ ಹೋಗ್ತಿರ್ತೇವೆ. ಹಾಗೆಯೇ ಜೀವನದಲ್ಲಿ ನಮ್ಮ ಜೊತೆ ಗಂಡ, ಮನೆ, ಮಕ್ಕಳು ಇವರೆಲ್ಲ ಹೇಗಪ್ಪ ಅಂತಂದ್ರೆ ನಮ್ಮ ಜೊತೆಯಲ್ಲಿ ಇರುವಷ್ಟು ದಿನ ಅಷ್ಟೇ, ತಾತ್ಕಾಲಿಕವಾಗಿ ನಮ್ ಜೊತೆ ಇರ್ತಾರೆ. ಆದ್ರೆ ಇವರೆಲ್ಲರೂ ಸಹ ಬಿಟ್ಟು ಹೋಗುವಂತವ್ರಾದ್ರೆ ನಮ್ಮ ಆಯುಷ್ಯ ಇರೋದ್ರೊಳಗೆ ನಾವು ಇವ್ಯಾವುದಕ್ಕೂ ಎಷ್ಟು ಬೇಕೋ ಅಷ್ಟನ್ನೇ ನಾವು ಸೇವೆಯನ್ನ ಮಾಡ್ತಾ ಅಂಟಿಕೊಳ್ಳದೆ ಅದಕ್ಕೆ ಮಾಡುವಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು ಅಂತ ಬಸವಣ್ಣವ್ರು ಹೇಳ್ತಾರೆ. ಅಂದ್ರೆ ಮಾಡ್ತಾ ಇರ್ಬೇಕು, ಅದ್ರೊಳಗೆ ನಾವು ಇರಬಾರ್ದು. ಈ ಒಂದು ಇರುವಂತ ಕ್ಷಣಿಕವಾದ ಜೀವನ ಅನ್ನೋದು ಒಂದು ಕ್ಷಣಿಕ. ಈ ಕ್ಷಣಿಕವಾಗಿರ್ತಕ್ಕಂಥ ಜೀವನದಲ್ಲಿಯೇ ನಮಗೆ ಪರಮಾತ್ಮ ಇವತ್ತು ಅರಿವನ್ನ ಕೊಟ್ಟಿದ್ದಾನೆ. ಎಲ್ಲಾ ಪ್ರಾಣಿಗಳಿಗಂತಲೂ ವಿಶೇಷವಾಗಿ ನಮಗೆ ಅರಿವನ್ನ ಕೊಟ್ಟಿದ್ದಾರೆ. ಮನುಷ್ಯ ಬುದ್ಧಿಶಾಲಿ ಅಂತ ಹೇಳ್ತಾರೆ. ಇಂತಹ ಬುದ್ಧಿಶಾಲಿಯಾಗಿರುವಂತಹ ಮನುಷ್ಯ ಏನಪ್ಪಾ ಮಾಡ್ಬೇಕು ಅಂದ್ರೆ ಪರಮಾತ್ಮನನ್ನ ನೆನಿಬೇಕು. ಯಾಕೆಂದ್ರೆ ಪರಮಾತ್ಮನನ್ನ ನೆನೆದೇ ನಾವ್ ಏನೇ ಮಾಡಿದ್ರು ಅದು ನಿರರ್ಥಕ. ಯಾಕೆಂದ್ರೆ ಇವತ್ತು ಹುಟ್ಟಿಸಿರೋದಂತನು ಪರಮಾತ್ಮ, ನಮ್ಮನ್ನ ಕಾಯುವಂತವನು ಪರಮಾತ್ಮ, ನಮಗೆ ಎಲ್ಲಾ ಸೇವೆ ಸಹಾಯ ಸಹಕಾರವನ್ನ ಕೊಡುವಂತವನು ಪರಮಾತ್ಮ. ಅಂತಹ ಅದಕ್ಕೆ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವವರ ಕೊನ್ನಿಗಳೆಂಬೆ ನಯ್ಯ ರಾಮನಾಥ ಅಂತ ಹೇಳ್ತಾರೆ. ಅಂದ್ರೆ ನಾವು ಪರಮಾತ್ಮ
ಪರಮಾತ್ಮ ಕೊಡುವಂತಹ ವಸ್ತುವನ್ನ ತೆಗೆದುಕೊಂಡು ಪರಮಾತ್ಮನಿಗೆ ನಾವು ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ರೆ ಪರಮಾತ್ಮ ಮೆಚ್ಚೋದಿಲ್ಲ. ಅದಕ್ಕೆ ಇರುವಂತ ಆಯುಷ್ಯದಲ್ಲಿ ನಾವು ನೀವೆಲ್ಲರೂ ಸಹ ಆ ಪರಮಾತ್ಮ ಸೃಷ್ಟಿಕರ್ತ ಪರಮಾತ್ಮನಿಗೆ ಶರಣಾಗತಿ ಆಗೋಣ. ಶ್ರದ್ಧೆಯಿಂದ ಪರಮಾತ್ಮನನ್ನ ನೆನೆಯಬೇಕು ಅಂತ ಹೇಳ್ಬಿಟ್ಟು ನಮಗೆ ಗುರು ಬಸವಣ್ಣನವರು ತಿಳಿಸ್ತಾರೆ. ಶರಣು ಶರಣಾರ್ಥಿ.